ಟಿ. ನರಸೀಪುರ ಪಟ್ಟಣದಲ್ಲಿ ಅಕ್ಷರದವ್ವ ಮಾತೆ ಸಾವಿತ್ರಿಬಾಯಿ ಫುಲೆರವರ ಜಯಂತಿಯನ್ನು ಆಚರಿಸಲಾಯಿತು. ಟಿ. ನರಸೀಪುರ ಪಟ್ಟಣದ ತಾಲೂಕು ಆಡಳಿತ ಸೌಧ ಕಚೇರಿ ರಸ್ತೆಯಲ್ಲಿರುವ ಪ್ರಗತಿಪರ ಸಂಘಟನೆಯ ಕಚೇರಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ವಿಚಾರವಾದಿ ಕೆ.ಎನ್. ಪ್ರಭುಸ್ವಾಮಿ ಮಾತನಾಡಿ, 2000 ವರ್ಷಗಳ ಕಾಲ ಶಿಕ್ಷಣದಿಂದ ವಂಚಿತರಾಗಿದ್ದ SC/STಗಳಿಗೆ ಹಾಗೂ ಎಲ್ಲ ಸಮುದಾಯದ ಶೋಷಿತರಿಗೆ ಶಿಕ್ಷಣವನ್ನು ಕೊಟ್ಟಂತಹ ಮಹಾನ್ ವ್ಯಕ್ತಿಗಳು ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಎಂದರು. ಇವರು 1848ರಲ್ಲಿ ಮಹಾರಾಷ್ಟ್ರ ನಗರದ ಪುಣೆಯ ಬಿದೇವಾಡದಲ್ಲಿ ಕನ್ಯಾ ಶಾಲೆಯನ್ನು ತೆರೆದರು. ಇವರು ಕೊಟ್ಟ ಶಿಕ್ಷಣದಿಂದ ಮತ್ತು ಬಾಬಾ ಸಾಹೇಬರ ಸಂವಿಧಾನದಿಂದ ಇಂದಿರಾ ಗಾಂಧಿಯಂಥವರು ಪ್ರಧಾನಮಂತ್ರಿಯಾಗಲು ಹಾಗೂ ಸಾವಿರಾರು ಮಹಿಳೆಯರು ಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ ದೊಡ್ಡ ದೊಡ್ಡ ಹುದ್ದೆಗಳ ಅಲಂಕರಿಸಲು ಅವಕಾಶವಾಯಿತು ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಅಂಬೇಡ್ಕರ್ ಸಂಘದ ಅಧ್ಯಕ್ಷ ಕರೋಹಟ್ಟಿ ಮಹಾದೇವಯ್ಯ ಮತ್ತು ಸೋಸಲೆ ರಾಜಶೇಖರ ಮೂರ್ತಿ ಮಾತನಾಡಿದರು. ಸಾವಿತ್ರಿಬಾಯಿ ಫುಲೆಯವರನ್ನ ಸ್ಮರಣೆ ಮಾಡಬೇಕು. ಯಾಕಂದ್ರೆ 2000 ವರ್ಷಗಳ ಕಾಲ ಈ ದೇಶದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ಜಾತಿಗೆ ಸೇರಿರ್ತಕ್ಕಂಥ ಯಾರಿಗೂ ಅಕ್ಷರ ಕಲಿತಕ್ಕಂಥ ಅವಕಾಶನೇ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ನಾನು ಅಕ್ಷರವನ್ನು ಕೊಡಬೇಕು ಅಂತ ಪ್ರಾರಂಭ ಮಾಡಿದಂಥ ಮಹಾನುಭಾವರು ಇವರು ದಂಪತಿಗಳು, ಜ್ಯೋತಿಬಾ ಫುಲೆಯವರು ಮತ್ತು ಸಾವಿತ್ರಿಬಾಯಿ. 1835ರಲ್ಲಿ ಲಾರ್ಡ್ ಮೆಕಾಲೆ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದು ಎಲ್ಲರಿಗೂ ಇಂಗ್ಲಿಷ್ ಶಿಕ್ಷಣವನ್ನು ಕಲೀಲಿಕ್ಕೆ ಭಾರತ ದೇಶದಲ್ಲಿ ಅವಕಾಶವನ್ನು ಕಲ್ಪಿಸ್ಕೊಡ್ತಾರೆ. ಬಹುಶಃ ಅದಕ್ಕೆ ಕುವೆಂಪು ಅವರು ಒಂದು ಮಾತನ್ನು ಹೇಳ್ತಾರೆ, ಬ್ರಿಟಿಷರು ಈ ದೇಶಕ್ಕೆ ಬರ್ತಿರೋಗಿದ್ರೆ ನಾನು ಏನಾಗಿರ್ತಿದ್ದೆ, ನಾನು ಯಾರು ರಾಷ್ಟ್ರಕವಿ ಆಯ್ತಿರ್ಲಿಲ್ಲ, ಯಾರ್ದೋ ಆರೂರ ಮನೆಯಲ್ಲಿ ಸಗಣಿ ಬಳಿತಿದ್ದೆ ಅಂತ ಹೇಳ್ತಾರೆ. ಅಂದರೆ ಇಂಗ್ಲಿಷರು ಈ ದೇಶಕ್ಕೆ ಬಂದರೂ ಕೆಲವು ಪ್ರಗತಿಪರವಾದಂಥ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಅವರ ಒಂದು ಜಾರಿಗೆ ತಂದಂತಹ ಶಿಕ್ಷಣದಿಂದಾಗಿ ಮಹಾತ್ಮ ಜ್ಯೋತಿಬಾ ಫುಲೆ ಮತ್ತು ಇನ್ನಿತರ ಒಂದಷ್ಟು ಪ್ರಗತಿಪರರು ಒಂದಷ್ಟು ಅಕ್ಷರಗಳನ್ನು ಕಲಿತಿದ್ದು ಮಹಾತ್ಮ ಜ್ಯೋತಿಬಾ ಫುಲೆ ಅವರಿಗೆ ಈ ದೇಶದ ಶೂದ್ರ ಸಮಾಜಗಳಿಗೆ, ಅಸ್ಪೃಶ್ಯರು ಮತ್ತು ಶೂದ್ರ ಸಮಾಜಗಳಿಗೆ ಶಿಕ್ಷಣವನ್ನು ಕೊಡಬೇಕಲ್ಲ ಅಂತಕ್ಕಂಥದ್ದು ಒಂದು ಆಲೋಚನೆ ಬರುತ್ತೆ. ಕಾರಣ ಏನು ಅಂದ್ರೆ, ಒಂದು ದಿನ ಒಂದು ಮಧ್ಯಾಹ್ನ ಯಾವುದೋ ಒಂದು ಕಾರಣ ಅಂತಕ್ಕಿಂತ ಒಂದು ಭೀಮಾ ನದಿ ದಡದಲ್ಲಿ ಪೂರ್ಣ ನಗರದಲ್ಲಿ ಯೋಚನೆ ಮಾಡ್ತಾ ಕೂತಿರ್ತಾರೆ. ಆ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಮಹರ್ಗಳು ನಗರವನ್ನು ಪ್ರವೇಶ ಮಾಡಲಿಕ್ಕೆ ಸ್ಥಿತಿ ಹೇಗಿತ್ತು ಅಂದ್ರೆ, ಡ್ರೆಸ್ ಮಾಡ್ಕೊಂಡು ಹೋಗ್ಬೇಕಿತ್ತು. ನಗರ ಪ್ರವೇಶ ಮಾಡಬೇಕಾದ್ರೆ ಯಾವ ಥರ ಡ್ರೆಸ್ ಮಾಡ್ಕೊಂಡು ಹೋಗೋದು ಅಂದ್ರೆ, ಒಳ್ಳೆ ಸೂಟು ಬೂಟು, ಸೆಂಟು, ಸ್ನೋ ಪೌಡರ್ ಹಾಕವಾಗಿರ್ಲಿಲ್ಲ. ಕತ್ತಿಗೆ ಕಂಠ ಕಟ್ಕೊಂಡು, ನಡುವಿಗೆ ಬರಳು ಕಟ್ಕೊಂಡು, ಮಠ ಮಧ್ಯಾಹ್ನ ನಾನು ಮಹಾರ್ ಬರ್ತಾ ಇದ್ದೀನಿ ಈ ನಗರದೊಳಗೆ, ಯಾರಾದ್ರೂ ಮೇಲ್ವರೆಗೆ ತೆಗೆದ್ರೆ ನನ್ನ ಮುಖ ನೋಡ್ಬೇಡಿ, ನನ್ನ ಮುಖ ನೋಡಿದ್ರೆ ನಿಮ್ಗೆ ಅನಿಷ್ಟ ಬಂದ್ಬಿಡುತ್ತೆ, ನೀವು ಅಪವಿತ್ರ ಆಗ್ಬಿಡ್ತಿದ್ದೀರಿ, ಹಾಗಾಗಿ ನೀವು ಮನೆ ಒಳಗೆ ಹೋಗಿ ಅಂತ ಸಿಗ್ನಲ್ ಕೊಡ್ಲಿಕ್ಕೆ ಕೈಯಲ್ಲಿ ತಮಟೆಯನ್ನು ಹೊಡ್ಕೊಂಡು ನಗರ ಪ್ರವೇಶ ಮಾಡ್ತಕ್ಕಂಥ ಸ್ಥಿತಿ ಇತ್ತು. ಈ ಮಟ್ಟಕ್ಕಿದ್ದಂತ ಮಹಾತ್ಮ ಜ್ಯೋತಿಬಾ ಫುಲೆ ಅವರಿಗೆ ಇದನ್ನ ನೋಡಿ, ಯಾಕೆ ಇವ್ರಿಗೆ ಇದ್ದದ್ದು, ಇವ್ರಿಗೆ ಮಾನ ಯಾವುದು ಅವಮಾನ ಯಾವುದು ಅಂತ ಅರ್ಥ ಮಾಡ್ಕೊಳ್ಳೋ ಸ್ಥಿತಿಲಿ ಇಲ್ವಲ್ಲ ಇವ್ರಿಗೆ, ಇದಕ್ಕೆ ಕಾರಣ ಏನು ಅಂತ ಯೋಚನೆ ಮಾಡಿದಾಗ ಅವ್ರಿಗೆ ಅನಿಸಿದ್ದು, ಇವರಿಗೆ ಶಿಕ್ಷಣ ಇಲ್ಲ. ಹಾಗಾಗಿ ಈ ದೇಶದ ಎಲ್ಲ ಶೂದ್ರ ಸಮಾಜಗಳಿಗೆ, ಬರೀ SC/STಗಳೆಲ್ಲ ಶೂದ್ರ ಸಮಾಜಗಳು ಅಂತಂದ್ರೆ ಕರ್ನಾಟಕ ರಾಜ್ಯವನ್ನು ಹೋಲಿಸಿದ್ರೆ ಈ ಲಿಂಗಾಯತ ಸಮಾಜದಿಂದ ಕೆಳಗಡೆ ಬರ್ತಕ್ಕಂಥ ಎಲ್ಲ ಜಾತಿಗಳು ಶೂದ್ರ ಸಮಾಜಗಳೇ. ಈ ಎಲ್ರಿಗೂ ಅಕ್ಷರವನ್ನು ಕೊಡಬೇಕು ಅಂತ ತೀರ್ಮಾನವನ್ನು ತಕ್ಕೊಂಡು ಮೊಟ್ಟ ಮೊದಲಿಗೆ 1848 ಕ್ರಿಸ್ತಶಕ 1848ರಲ್ಲಿ ಪೂನಾ ನಗರದಲ್ಲಿ ಶಾಲೆಗಳನ್ನ ತೆರೆಯಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾರಿಗೆ ಅಕ್ಷರವನ್ನು ಕೊಡಬೇಕು ಅಂದ್ರೆ, ಹೆಣ್ಣು ಮಕ್ಕಳಿಗೆ ಶಾಲೆಯನ್ನ ಕೊಡಬೇಕು ಅಂತ, ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ಕೊಡಬೇಕು ಅಂತ. ಬಹುಶಃ ಅಕ್ಷರ ಆರೋಗ್ಯ ಕಾರ್ಯಕ್ರಮ ಇದ್ದಾಗ ಕರ್ನಾಟಕ ರಾಜ್ಯದಲ್ಲಿ ಒಂದು ಸ್ಲೋಗನ್ ಬರೀತಾ ಇದ್ರು, ಏನಂತ ಅಂದ್ರೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಅದು ಅಕ್ಷರ ಆರೋಗ್ಯದವ್ರ ಸ್ಲೋಗನ್ ಅಂತ ನಮ್ಗೆ ಅಧ್ಯಯನ ಮಾಡ್ಕೊಂಡು ಗೊತ್ತೈತಿದ್ದು ಅಕ್ಷರ ಆರೋಗ್ಯದವ್ರ ಸ್ಲೋಗನ್ ಅಲ್ಲ, ಇದು ಮಹಾತ್ಮ ಜ್ಯೋತಿಬಾ ಫುಲೆ ಅವ್ರ ಸ್ಲೋಗನ್ ಇದು ಅಂತ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ. ಅದು ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ಕೊಡಬೇಕು ಅಂತ. ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ಕೊಡಬೇಕು ಅಂದ್ರೆ ಇವ್ರಿಗೆ ಶಿಕ್ಷಣವನ್ನ ಕಲಿಸ್ಲಿಕ್ಕೆ ಟೀಚರ್ಗಳು ತಯಾರಿ ಆಗ್ಬೇಕಲ್ಲ. ಇವ್ರು ಬ್ರಾಹ್ಮಣರು ವಿದ್ಯೆ ಕಲ್ತಿರ್ತಕ್ಕಂಥ ಯಾವ ಬ್ರಾಹ್ಮಣರು ಬಂದು ಇವ್ರಿಗೆ ವಿದ್ಯೆ ಹೇಳ್ಕೊಡೋ ಸ್ಥಿತಿಲಿ ಇರಲಿಲ್ಲ. ಟೀಚರ್ಗಳು ತಯಾರಾಗಬೇಕಾಗಿತ್ತಲ್ಲ ಅಂತೇಳಿ ತಮ್ಮ ಪತ್ನಿ ಸಾವಿತ್ರಿಬಾಯಿ ಫುಲೆ ಅವ್ರನ್ನೇ ಟೀಚರ್ ಆಗಿ ತಯಾರು ಮಾಡಿ 1848ರಲ್ಲಿ ಮೊಟ್ಟ ಮೊದಲಿಗೆ ಮಹಾರಾಷ್ಟ್ರದ ಪೂನಾ ನಗರದಲ್ಲಿ ಕನ್ಯಾ ಪಾಠಶಾಲೆ ಅಂತ ಒಂದು ಸ್ಕೂಲ್ನ ತೆರೀತಾರೆ, ಹೆಣ್ಮಕ್ಳಿಗೆ ಶಿಕ್ಷಣವನ್ನ ಕೊಡ್ಲಿಕ್ಕೆ. ಆದ್ರೆ ಆ ಸ್ಕೂಲ್ಗೆ ಟೀಚರ್ ಆಗಿ ಹೋಯ್ತಿರ್ತಕ್ಕಂಥ ಈ ತಾಯಿಗೆ ಮೇಲ್ವರ್ಗದವ್ರು ಕೊಡ್ತಕ್ಕಂತಂದ್ರೆ ತುಂಬಾ ಇದು ಅಧರ್ಮ. ಇದು ಶೂದ್ರರಿಗೆ ಶಿಕ್ಷಣವನ್ನ ಕೊಡ್ತಾ ಇರ್ತಕ್ಕಂಥದ್ದೇ ಅಧರ್ಮ.
ಈ ಅಧರ್ಮದ ಕೆಲಸಕ್ಕೆ ಇವರು ಕೈ ಹಾಕಿದರೆ ಇವ್ರನ್ನ ಬಿಡಬಾರ್ದು ಅಂತ ಹೇಳಿ ಸ್ಕೂಲ್ಗೆ ಒಯ್ತಿದ್ರೆ ರಸ್ತೆನಲ್ಲಿ ನಿಂತ್ಕೊಂಡು ಸಗಣಿ ನೀರನ್ನು ಮೈ ಮೇಲೆ ಹರಿಸ್ತಾರೆ. ಇವರಿಗೆ ಕಲ್ಲು ತಗೊಂಡು ಹೊಡಿತಾರೆ, ಕೊಳತ ಹಣ್ಣುಗಳಿಂದ ಹೊಡಿತಾರೆ. ಆದ್ರೆ ಅದು ಯಾವುದಕ್ಕೂ ಲೆಕ್ಕ ತಕ್ಕೊಳ್ಳಿ. ಶಾಲೆ ಗಂಟ ಏಟ್ ತಿನ್ಕೊಂಡು ಹೋಗಿ ಆ ಅವಮಾನಗಳನ್ನು ಸಹಿಸ್ಕೊಂಡು ಹೋಗಿ ಆ ಶಾಲೆನಲ್ಲಿ ಬೇರೆ ಬಟ್ಟೆಯನ್ನು ಬದಲಾಯಿಸ್ಕೊಂಡು ಈ ದೇಶದ ಸೂತ್ರಾದಿ ಸೂತ್ರ ಹೆಣ್ಣು ಮಕ್ಕಳಿಗೆ ಮೊಟ್ಟ ಮೊದಲ ನಾಲ್ಗೆ ಮೇಲೆ ಆ ಇಯನ್ನು ಬರೆದಂತ ಮಹಾನ್ ತಾಯಿ. ಬಹುಶಃ ಇವತ್ತು ಇಡೀ ದೇಶ ಅವರನ್ನ ನೆನೆಸ್ಕೋಬೇಕಾದಂತ ಸ್ಥಿತಿಗೆ ಬಂದಿದೆ. ಇವತ್ತು ಅವರು ಕೊಟ್ಟಂತ ಶಿಕ್ಷಣ, ಈ ದೇಶದಲ್ಲಿ ಇಂದಿರಾ ಗಾಂಧಿ ಅಂತ ಒಬ್ಬ ಹೆಣ್ಣುಮಗಳು 17 ವರ್ಷ ಈ ರಾಷ್ಟ್ರವನ್ನು ಆಳ್ತಾಳೆ. ಅನೇಕ ಜನ ಮುಖ್ಯಮಂತ್ರಿಗಳಾಯ್ತಾರೆ, ಅನೇಕ ಜನ ಇವತ್ತು ಮಂತ್ರಿಗಳು, MP ಗಳು, MLA ಗಳಾಯ್ತಾ ಇದ್ದಾರೆ, ಅಧಿಕಾರಿಗಳಾಯ್ತಾ ಇದ್ದಾರೆ, ವಿದ್ಯೆಯನ್ನು ಕಲಿತಾ ಇದ್ದಾರೆ. ಎಲ್ಲಕ್ಕೂ ಮೂಲ ಕಾರಣ ಯಾರು ಅಂತಂದ್ರೆ ಸಾವಿತ್ರಿಬಾಯಿ ಫುಲೆ ಅವರು. ಮತ್ತೆ 1955 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ ಕಾರಣ ಅನ್ನೋದನ್ನ ಪ್ರತಿಯೊಬ್ಬ ಭಾರತೀಯನೂ ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ಅವ್ರನ್ನ ಎಲ್ಲರೂ ಸ್ಮರಿಸ್ಕೋಬೇಕು. ಬಹುಶಃ ನಮ್ಮ ಪ್ರಗತಿಪರ ಚಿಂತಕರ ವೇದಿಕೆ ಅವರನ್ನು ಸ್ಮರಿಸ್ಕೊಳ್ತಕ್ಕಂಥ ಒಂದು ಅವಕಾಶವನ್ನ ಮಾಡಿಕೊಟ್ಟಿದೆ. ಈ ವೇದಿಕೆ ಎಲ್ಲ ಗೌರವಾನ್ವಿತ ಮುಖಂಡರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು.